ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಪ್ರತಿಯೊಬ್ಬರಿಗೂ ಕೂಡ ಪಿಂಚಣಿ ಹಣ ಪಡಿತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್. ಏಪ್ರಿಲ್ ತಿಂಗಳ ಪೆನ್ಷನ್ ಅಮೌಂಟು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ವಿತ್ ಪ್ರೂಫ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಅಂದರೆ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಯಾವ್ಯಾವುದು ಬಂದಿದೆ, ವಿಧವಾ ವೇತನ ಬಂದಿದೆಯಾ, ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಬಂದಿದೆಯಾ, ವೃದ್ಧಾಪ್ಯ ಬಂದಿದೆಯಾ ಅಥವಾ ಅಂಗವಿಕಲ ಪೆನ್ಷನ್ ಯಾವ್ದು ಬಂದಿದೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಹಾಗೆ 2 ತಿಂಗಳ ಪೆನ್ಷನ್ ಅಮೌಂಟ್ ಕೂಡ ಒಟ್ಟಿಗೆ ಕ್ರೆಡಿಟ್ ಆಗಿದೆ. ಯಾರ್ಯಾರಿಗೆ 2 ತಿಂಗಳ ಅಮೌಂಟ್ ಕ್ರೆಡಿಟ್ ಆಗಿದೆ, ಯಾವ ಪೆನ್ಷನ್ 2 ತಿಂಗಳದ್ದು ಬಂದಿದೆ, ಎಲ್ಲ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಮಿಕ್ಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಗೊತ್ತಾಗುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಾನು ಇದಕ್ಕಿಂತ ಮುಂಚೆ ಒಂದು ಪಿಂಚಣಿ ಹಣದ ಬಗ್ಗೆ ವಿಡಿಯೋ ಹಾಕಿದ್ದೆ, ಆಲ್ರೆಡಿ ನೀವು ನೋಡಿರ್ತೀರಾ. ಅದರಲ್ಲಿ ನಾನು ಹೇಳಿದೆ 10ನೇ ತಾರೀಕು ನಂತರ ನಿಮಗೆ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ. ಆ ವಿಡಿಯೋ ನೋಡಿದವ್ರಿಗೆ ಪಕ್ಕ ಇದು ಗೊತ್ತಾಗುತ್ತೆ. ಹೌದು, 10ನೇ ತಾರೀಕು ನಂತರ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ. 10ನೇ ತಾರೀಕೆ ಅಮೌಂಟ್ನ ಹಾಕಿದ್ದಾರೆ. ಇವತ್ತಿಂದನೇ ಅಮೌಂಟು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ನಿನ್ನೆ ಕೂಡ ಅಮೌಂಟು ಬಂದಿದೆ, ಇವತ್ತು ಕೂಡ ಅಮೌಂಟು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಬಂದಿರೋ ಪೆನ್ಷನ್ ಅಮೌಂಟ್ ಯಾವುದು ಅಂತ ಹೇಳಿದ್ರೆ, ನಿಮಗೆ ವೃದ್ಧಾಪ್ಯ ವೇತನ ಕೂಡ ಬಂದಿದೆ, ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ ಕೂಡ ಬಂದಿದೆ, ಅದ್ರ ಜೊತೆಗೆ ವಿಧವಾ ಪೆನ್ಷನ್ ಕೂಡ ಬಂದಿದೆ, ಮನಸ್ವಿನಿ ಯೋಜನೆ ಪೆನ್ಷನ್, ಅಂಗವಿಕಲ ಪೆನ್ಷನ್ ಎಲ್ಲ ಕೂಡ ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಪೆನ್ಷನ್ ಅಮೌಂಟ್ಗಳು, ಎಲ್ಲ ವೃದ್ಧಾಪ್ಯ ಪಿಂಚಣಿಗಳು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಕೆಲವರಿಗೆ ನಿನ್ನೆಯಿಂದ ಕ್ರೆಡಿಟ್ ಆಗಿದೆ, ಕೆಲವರಿಗೆ ಇವತ್ತು ಕ್ರೆಡಿಟ್ ಆಗಿದೆ. ಇವತ್ತು ಬೆಳಗ್ಗೆಯಿಂದನೇ ಅಮೌಂಟು ಜಮೆ ಆಗ್ತಾ ಇದೆ. ಈ ವಿಚಾರ ಕೇಳಿದ್ರೆ ನಿಮಗೆ ತುಂಬಾ ಖುಷಿ ಆಗಬಹುದು. ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ. ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದಾರೆ, ಅದನ್ನು ಕೂಡ ನಾನು ನಿಮಗೆ ಹಾಕ್ತೀನಿ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಪೆನ್ಷನ್ ಅಮೌಂಟು ಕ್ರೆಡಿಟ್ ಆಗಿತ್ತು ಅಂದರೆ, ನಿಮ್ಮ ಖಾತೆಗಳಿಗೆ ನಿಮ್ಮ ವೃದ್ಧಾಪ್ಯ ಪಿಂಚಣಿ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ತುಂಬಾ ಸಹಾಯ ಆಗುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ತಿಂಗಳು ಹಣ ಪೆನ್ಷನ್ ಅಮೌಂಟು ಸ್ಟಾಪ್ ಆಗಿದೆ ಅಥವಾ ಅಮೌಂಟು ಬಂದಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಕೂಡ ನಾನು ಮುಂದೆ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಈಗ ಇವತ್ತು ಪೆನ್ಷನ್ ಅಮೌಂಟ್ ಬಂದಿರೋ ಸ್ಕ್ರೀನ್ಶಾಟ್ ಹಾಕ್ತೀನಿ. ನೋಡಿ, ಇದು ಇವತ್ತು ಬೆಳಗ್ಗೆ 8:20ಕ್ಕೆ ಬಂದಿರೋದು. 600 ರೂಪಾಯಿ ವೃದ್ಧಾಪ್ಯ ಪಿಂಚಣಿ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ಬಂದು ರಾಮನಗರ ಡಿಸ್ಟಿಕ್ ಅವ್ರಿಗೆ ಸೇರಿರುವಂಥದ್ದು. ಅದರ ರೀತಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಯಾದಗಿರಿ, ಹುಬ್ಳಿ ಈ ಕಡೆಯವ್ರಿಗೂ ಕೂಡ ಹಣ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ನೋಡ್ತೀರಿ ಯಾರಿಗಾದರೂ ಅಮೌಂಟ್ ಬಂದಿತ್ತು ಅಂದರೆ ನಿಮಗೆ ಅಮೌಂಟು ಮತ್ತು ಡಿಸ್ಟಿಕ್ಕು ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೂ ಯಾರಿಗಾದರೂ ಅಮೌಂಟ್ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಇನ್ನೂ ಸ್ವಲ್ಪ ಜನ ಅಮೌಂಟ್ ಬಂದಿದೆ, ಪಿಂಚಣಿ ಬಂದಿದೆ. ಬಳ್ಳಾರಿ, ಸಂಡೂರು, ಶೆಲಿಪನಹಳ್ಳಿ ಥ್ಯಾಂಕ್ಸ್ ಅಂತ ಹಾಕಿದರೆ 800 ರೂಪಾಯಿ ಬಂದಿದೆ ಅಂತ ಹಾಕಿದ್ದಾರೆ. ಹಾಗೆ ಇನ್ನೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ದಾರೆ. 1400 ರೂಪಾಯಿ ಅಮೌಂಟು ಟುಡೇ ಸೆಂಡ್ ಆಗಿದೆ ಅಂತ ಕೂಡ ಕಮೆಂಟ್ ಮಾಡಿದರು. 1400 ರೂಪಾಯಿ ಬಂದು ಅಂಗವಿಕಲ ಪೆನ್ಷನ್ ಅಮೌಂಟ್ ಇರುತ್ತಲ್ಲ, ಆ ಅಮೌಂಟು ಕ್ರೆಡಿಟ್ ಆಗಿರೋದು. ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಯಾರಿಗಾದರೂ ಅಮೌಂಟ್ ಬಂದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಇದೇ ವಾರದಲ್ಲಿ ನಿಮಗೆ ಎಲ್ಲ ಅಮೌಂಟು ಕೂಡ ಕ್ರೆಡಿಟ್ ಆಗುತ್ತೆ. ಕೆಲವರಿಗೆ ಡಬಲ್ ಪೆನ್ಷನ್ ಅಮೌಂಟು ಬಂದಿದೆ, 2 ತಿಂಗಳದು ಒಟ್ಟೊಟ್ಟಿಗೆ ಕ್ರೆಡಿಟ್ ಆಗಿದೆ ಅನ್ನೋ ಇನ್ಫಾರ್ಮೇಷನ್ ಕೂಡ ಸಿಕ್ಕಿದೆ. ಯಾರಿಗೆ ಮಾರ್ಚ್ ತಿಂಗಳದು ಅಮೌಂಟು ಪೆಂಡಿಂಗ್ ಇತ್ತು, ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿರಲಿಲ್ಲ ಅಂತಿದ್ರು, ಅಂಥವರಿಗೆ 2 ತಿಂಗಳು ಹಣ ಒಟ್ಟಿಗೆ ಬಂದಿದೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿದೆ. ಕೆಲವರಿಗೆ ಸ್ವಲ್ಪ ಟೆಕ್ನಿಕಲ್ ರೀಸನ್ಸ್ಗಳಿಂದ, ಸ್ವಲ್ಪ ನೇಮ್ ಮಿಸ್ ಮ್ಯಾಚು ಅಥವಾ ಆಧಾರ್ ಸೀಡಿಂಗ್ ಪ್ರಾಬ್ಲಮ್ಗಳಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು, ಓಲ್ಡ್ ಆಗಿತ್ತು. ಅಂಥವ್ರೆಲ್ರಿಗೂ ಕೂಡ 2 ತಿಂಗಳ ಹಣ ಒಟ್ಟಿಗೆ ಕ್ರೆಡಿಟ್ ಆಗಿದೆ. ಅದು ವೃದ್ಧಾಪ್ಯ ಆಗಿರಬಹುದು ಅಥವಾ 600 ರೂಪಾಯಿ ಬರುವಂತಹ 800 ರೂಪಾಯಿ ಬರುತ್ತಲ್ಲ ಮನಸ್ವಿನಿ ಯೋಜನೆ, ವಿಧವಾ ವೇತನ ಆಗಿರಬಹುದು, ಅಂಗವಿಕಲರದ್ದಾಗಿರಬಹುದು. ಸಂಧ್ಯಾ ಸುರಕ್ಷೆ ಯೋಜನೆ ಅಡಿಯಲ್ಲಿ 1200 ರೂಪಾಯಿ ಬರ್ತಿತ್ತಲ್ಲ, ಅದು 1200 ಪ್ಲಸ್ 1200 2400 ರೂಪಾಯಿ ಒಬ್ಬೊಬ್ಬರಿಗೆ ಕ್ರೆಡಿಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಯಾರಿಗೆ ಬಂದಿರಲ್ವೋ ಅಂಥವ್ರಿಗೆ ಮಾತ್ರ. ಇನ್ನು ಪೆನ್ಷನ್ ಅಮೌಂಟು ಜಾಸ್ತಿ ಆಗಿರೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಹಣ ಜಾಸ್ತಿ ಮಾಡಿಲ್ಲ. ಪ್ರೆಸೆಂಟ್ ನಿಮ್ಗೆ ಎಷ್ಟು ಕೊಡ್ತಿದ್ದಾರೋ ಅಷ್ಟೇ ಅಮೌಂಟ್ ಕೊಡ್ತಿದ್ದಾರೆ. ನೀವು ಈ ತಿಂಗಳಾದರೂ ನಮಗೆ 2500 ಬರುತ್ತೇನೋ, 2200 ರೂಪಾಯಿ ಬರುತ್ತೇನೋ ಅಥವಾ ಇನ್ನೂ ಜಾಸ್ತಿ ಬರುತ್ತೇನೋ ಅಂತ ಕಾಯ್ತಿದ್ರೆ ಪ್ರತಿ ತಿಂಗಳು ಕಾಯ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಗೌರ್ಮೆಂಟ್ ಹಣ ಜಾಸ್ತಿ ಮಾಡಿಲ್ಲ. ಕೆಲವರು ಜಸ್ಟ್ ವ್ಯೂಸ್ಗೋಸ್ಕರ ಸುಮ್ಮನೆ ಇನ್ಫಾರ್ಮೇಷನ್ನ ಕೊಡ್ತಿರ್ತಾರೆ, ಫೇಕ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾರೆ. ದಯವಿಟ್ಟು ಅಂಥದ್ದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಸದ್ಯಕ್ಕೆ ಅಮೌಂಟು ಬಿಡುಗಡೆ ಆಗಿರೋದಂತ 100% ನಿಜ. ಯಾರಿಗೂ ಕೂಡ ಪೆನ್ಷನ್ ಅಮೌಂಟು ಜಾಸ್ತಿ ಮಾಡಿಲ್ಲ. ಬಟ್ ಯಾರಿಗೆ ಒಂದೊಂದು ತಿಂಗಳು ಅಮೌಂಟು ಸ್ಟಾಪ್ ಆಗಿತ್ತು ಅಥವಾ ಬರ್ದಿರೋ ಏನೋ ಟೆಕ್ನಿಕಲ್ ರೀಸನ್ ಆಗಿತ್ತು ಅಂಥವ್ರಿಗೆ ಮಾತ್ರ ಡಬಲ್ ಪೆನ್ಷನ್ ಅಮೌಂಟು ಬಂದಿದೆ. ಇದು ಪೆನ್ಷನ್ ಅಮೌಂಟ್ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ಸ್ಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.